ನಿಮ್ಮ ಮಕ್ಕಳು ಓದಿನಲ್ಲಿ ತುಂಬಾ ಹಿಂದೆ ಬಿದ್ದಿದ್ದಾರೆಯೇ? ಅಥವಾ ಎಷ್ಟೇ ಕಷ್ಟಪಟ್ಟರೂ ಅವರಿಗೆ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುತ್ತಿಲ್ಲವೇ? ಅಥವಾ ನಿಮ್ಮ ಮನೆಯಲ್ಲಿ ಸದಾ ಹಣದ ಮುಗ್ಗಟ್ಟು ಮತ್ತು ಅಶಾಂತಿ ನೆಲೆಸಿದೆಯೇ? ಹಾಗಾದ್ರೆ ಈ ಒಂದು ದಿನ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಏಕೆಂದ್ರೆ ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾನು ನಿಮ್ಗೆ ಜ್ಞಾನದೇವತೆ ಸರಸ್ವತಿಯನ್ನು ಒಲಿಸಿಕೊಳ್ಳುವ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸುವ ಆ ಅದ್ಭುತ ರಹಸ್ಯದ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದ್ರೆ ಇದರಲ್ಲಿರುವ ಪ್ರತಿಯೊಂದು ಮಾಹಿತಿಯೂ ನಿಮ್ಮ ಪಾಲಿಗೆ ಅತ್ಯಂತ ಮೌಲ್ಯಯುತವಾಗಿದೆ. ಈ ಮಾಹಿತಿಯ ಸಾಗರಕ್ಕೆ ಜಿಗಿಯುವ ಮೊದಲು ನೀವು ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈ ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂದಿನ ಎಲ್ಲಾ ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನೀವು ಮೊದಲಿಗರಾಗಿ ನೋಡಬಹುದು. ಸ್ನೇಹಿತರೆ, 2026ರ ಜನವರಿ 23ನೇ ತಾರೀಖಿನ ಶುಕ್ರವಾರದಂದು ಅತ್ಯಂತ ಮಂಗಳಕರವಾದ ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ ಹಬ್ಬ ಬಂದಿದೆ. ಈ ದಿನವು ವಿದ್ಯಾಧಿದೇವತೆ ಸರಸ್ವತಿಯ ಜನ್ಮದಿನವಾಗಿದ್ದು, ಜ್ಞಾನದ ಅನ್ವೇಷಣೆಯಲ್ಲಿರುವ ಪ್ರತಿಯೊಬ್ಬರಿಗೂ ಇದು ಸುವರ್ಣಾವಕಾಶವಾಗಿದೆ. ಅಂದು ಬೆಳಿಗ್ಗೆ 7:15ರಿಂದ ಮಧ್ಯಾಹ್ನ 12:50ರವರೆಗಿನ ಸಮಯವು ಪೂಜೆಗೆ ಅತ್ಯಂತ ಶುಭ ಮುಹೂರ್ತವಾಗಿದೆ. ಈ ದಿನದ ಪಂಚಾಂಗವನ್ನು ಗಮನಿಸಿದರೆ ರವಿಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗಗಳು ಕೂಡಿಬಂದಿರುವುದರಿಂದ ನೀವು ಅಂದು ಮಾಡುವ ಯಾವುದೇ ಸತ್ಕಾರ್ಯಗಳು 100 ಪಟ್ಟು ಹೆಚ್ಚಿನ ಫಲವನ್ನು ನೀಡುತ್ತವೆ. ಅಂದು ನೀವು ಬೆಳಿಗ್ಗೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ನೀರಿನಲ್ಲಿ 1 ಚಿಟಿಕೆ ಅರಿಶಿನ ಅಥವಾ ಒಣಗಿದ ನೆಲ್ಲಿಕಾಯಿಯ ತುಂಡುಗಳನ್ನು ಹಾಕಿ ಸ್ನಾನ ಮಾಡಬೇಕು. ಶಾಸ್ತ್ರಗಳ ಪ್ರಕಾರ ಅರಿಶಿಣವು ಗುರುಗ್ರಹದ ದೋಷಗಳನ್ನು ನಿವಾರಿಸಿ ಜ್ಞಾನದ ವಿಕಾಸಕ್ಕೆ ನೆರವಾದರೆ, ನೆಲ್ಲಿಕಾಯಿಯು ದೇಹದ ಆಲಸ್ಯವನ್ನು ದೂರ ಮಾಡಿ ತೀಕ್ಷ್ಣ ಬುದ್ಧಿಯನ್ನು ನೀಡುತ್ತದೆ. ಸ್ನಾನದ ನಂತರ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶ್ರೇಷ್ಠ, ಏಕೆಂದರೆ ಹಳದಿ ಬಣ್ಣವು ಸಮೃದ್ಧಿ, ಜ್ಞಾನ ಮತ್ತು ಬ್ರಹ್ಮಾಂಡದ ಶಕ್ತಿಯ ಸಂಕೇತವಾಗಿದೆ. ಈ ದಿನದ ಮುಖ್ಯ ವೈಶಿಷ್ಟ್ಯವೆಂದರೆ ನಾವು ಸೇವಿಸುವ ಆಹಾರ ಮತ್ತು ತಯಾರಿಸುವ ಅಡುಗೆಗಳು. ವಸಂತ ಪಂಚಮಿಯಂದು ಮಹಿಳೆಯರು ತಮ್ಮ ಮನೆಯಲ್ಲಿ ಪ್ರಮುಖವಾಗಿ 4 ತರಕಾರಿಗಳನ್ನು ಬಳಸಿ ಅಡುಗೆ ಮಾಡಬೇಕು ಎಂದು ಸಾತ್ವಿಕ ಆಹಾರ ಪದ್ಧತಿಯಲ್ಲಿ ತಿಳಿಸಲಾಗಿದೆ. ಮೊದಲನೆಯದಾಗಿ ಪಾಲಕ್ ಸೊಪ್ಪು. ಇದು ಮೆದುಳಿನ ಜೀವಕೋಶಗಳನ್ನು ಚುರುಕುಗೊಳಿಸುತ್ತದೆ ಮತ್ತು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತದೆ. ಎರಡನೆಯದಾಗಿ ಹೂಕೋಸು ಅಥವಾ ಕಾಲಿಫ್ಲವರ್. ಇದರ ಬಳಕೆಯಿಂದ ಮಕ್ಕಳಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಚಂಚಲ ಮನಸ್ಸು ಸ್ಥಿರಗೊಳ್ಳುತ್ತದೆ. ಮೂರನೆಯದಾಗಿ ಕ್ಯಾರೆಟ್. ಕ್ಯಾರೆಟ್ ಸೇವನೆಯಿಂದ ಅಪಮೃತ್ಯು ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗುತ್ತದೆ. ನಾಲ್ಕನೆಯದಾಗಿ ನುಗ್ಗೆ ಸೊಪ್ಪು. ಇದನ್ನು ಬೇಳೆ ಹಾಕಿ ಪಲ್ಯ ಮಾಡುವುದರಿಂದ ಶರೀರಕ್ಕೆ ಬಲ ಸಿಗುವುದಲ್ಲದೆ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಿ ತೀಕ್ಷ್ಣ ಬುದ್ಧಿ ಲಭಿಸುತ್ತದೆ. ಜ್ಞಾನದೇವತೆಯ ಜನ್ಮದಿನದಂದು ಈ ಆಹಾರಗಳನ್ನು ಸೇವಿಸುವುದರಿಂದ ಅದು ಪ್ರಸಾದವಾಗಿ ಪರಿಣಮಿಸಿ ಜ್ಞಾನ ವಿಕಾಸಕ್ಕೆ ನೆರವಾಗುತ್ತದೆ. ಇನ್ನು ಪೂಜೆಯ ಸಮಯದಲ್ಲಿ ಸರಸ್ವತೀ ದೇವಿಯ ಮುಂದೆ ಪುಸ್ತಕಗಳು, ಪೆನ್ನುಗಳು ಮತ್ತು ಸಂಗೀತ ವಾದ್ಯಗಳನ್ನು ಇಟ್ಟು ಪೂಜಿಸಬೇಕು. ನಿಮ್ಮ ಮಕ್ಕಳಿಗೆ ಹೊಸ ಪೆನ್ನನ್ನು ಕೊಡಿಸಿ ಅದರ ಮೇಲೆ ಅರಿಶಿನದಿಂದ ಸರಸ್ವತಿ ಎಂದು ಬರೆಯಿಸಿ ಅಥವಾ ಅಕ್ಕಿಯ ಮೇಲೆ ಓಂ ಎಂದು ಬರೆಯಿಸುವುದರಿಂದ ಅಕ್ಷರಾಭ್ಯಾಸದ ಪುಣ್ಯ ಲಭಿಸುತ್ತದೆ. ಅಂದು ಅಕ್ಕಿಯ ತಟ್ಟೆಯ ಮೇಲೆ ಮಗುವಿನ ಬೆರಳಿನಿಂದ ಅಕ್ಷರ ಬರೆಯಿಸುವುದು ಮಗುವಿನ ಜ್ಞಾನದ ಕವಾಟವನ್ನು ತೆರೆಯುತ್ತದೆ ಎಂದು ನಂಬಲಾಗಿದೆ. ಆದರೆ ನೆನಪಿಡಿ, ಈ ಪವಿತ್ರ ದಿನದಂದು ಬದನೆಕಾಯಿಯನ್ನು ಅಪ್ಪಿತಪ್ಪಿಯೂ ಬಳಸಬೇಡಿ, ಏಕೆಂದರೆ ಅದು ಈ ದಿನದ ಸಾತ್ವಿಕತೆಗೆ ಧಕ್ಕೆ ತರುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಮಾಂಸಾಹಾರ ಸೇವನೆಯು ಸಂಪೂರ್ಣವಾಗಿ ನಿಷಿದ್ಧವಾಗಿದೆ. ಮಾಂಸ, ಮೀನು ಅಥವಾ ಮೊಟ್ಟೆಯನ್ನು ಸೇವಿಸುವುದರಿಂದ ಜ್ಞಾನದ ದಾರಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು. ಅಷ್ಟೇ ಅಲ್ಲದೆ ಅಂದು ಯಾರನ್ನೂ ನಿಂದಿಸಬೇಡಿ ಅಥವಾ ಸುಳ್ಳು ಹೇಳಬೇಡಿ, ಏಕೆಂದರೆ ನಮ್ಮ ಮಾತು ಅಥವಾ ವಾಕ್ಕು ಕೂಡ ಸರಸ್ವತಿಯ ರೂಪವಾಗಿದೆ. ನೀವು ಎಷ್ಟು ಮಧುರವಾಗಿ ಮಾತನಾಡುತ್ತೀರೋ ಅಷ್ಟು ಬೇಗ ಸರಸ್ವತೀ ದೇವಿಯು ನಿಮ್ಮ ಮೇಲೆ ಕೃಪೆ ತೋರುತ್ತಾಳೆ. ಕಾಳಿದಾಸನ ಕಥೆ ನಿಮ್ಮೆಲ್ಲರಿಗೂ ತಿಳಿದಿರಬಹುದು. ಒಬ್ಬ ಸಾಮಾನ್ಯ ಮರ ಕಡಿಯುವವನು ಮತ್ತು ಮೂರ್ಖನಾಗಿದ್ದ ಕಾಳಿದಾಸನು ಸರಸ್ವತಿಯ ಕೃಪೆಯಿಂದ ಒಂದೇ ರಾತ್ರಿಯಲ್ಲಿ ಜಗತ್ತಿನ ಶ್ರೇಷ್ಠ ಕವಿಯಾದನು. ಅದೇ ರೀತಿ ಬ್ರಹ್ಮದೇವನು ಈ ಪ್ರಪಂಚವನ್ನು ಸೃಷ್ಟಿಸಿದಾಗ ಎಲ್ಲೆಡೆ ಮೌನವಿದ್ದಿತು. ಆಗ ಸರಸ್ವತಿಯು ತನ್ನ ವೀಣೆಯ ಮೂಲಕ ಶಬ್ದ ಮತ್ತು ಜ್ಞಾನವನ್ನು ಈ ಸೃಷ್ಟಿಗೆ ನೀಡಿದಳು. ಅಂದಿನಿಂದಲೇ ಜಗತ್ತಿನಲ್ಲಿ ಕಲೆ, ಸಾಹಿತ್ಯ ಮತ್ತು ಜ್ಞಾನದ ಹರಿವು ಆರಂಭವಾಯಿತು. ಈ ದಿನವು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಉದ್ಯೋಗಿಗಳು, ಕಲಾವಿದರು ಮತ್ತು ವ್ಯಾಪಾರಿಗಳಿಗೂ ಅತ್ಯಂತ ಶುಭದಾಯಕವಾಗಿದೆ.
ಅಂದು ಸರಸ್ವತಿ ಅಷ್ಟೋತ್ತರ ಅಥವಾ ಮೇಧಾ ಸೂಕ್ತವನ್ನು ಪಠಿಸುವುದರಿಂದ ಮೆದುಳಿನ ಸ್ಮರಣಶಕ್ತಿ ಅದ್ಭುತವಾಗಿ ಸುಧಾರಿಸುತ್ತದೆ. ನಿಮ್ಮ ಮನೆಯಲ್ಲಿ ಜ್ಞಾನದ ದೀಪ ಬೆಳಗಲಿ ಎನ್ನುವುದೇ ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಆದ್ದರಿಂದ ಈ ವಸಂತ ಪಂಚಮಿಯಂದು ಭಕ್ತಿಯಿಂದ ದೇವಿಯನ್ನು ಪ್ರಾರ್ಥಿಸಿ ನಿಮ್ಮ ಜೀವನದಲ್ಲಿ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ತುಂಬಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಸರಸ್ವತಿ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಧನ್ಯವಾದಗಳು.